ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ನ್ಯೂರೆಗೆ ಸ್ವಾಗತ. ಇಂದು ನಾನು ನಿಮ್ಮೊಂದಿಗೆ ಹೃದಯ ವಿದ್ರಾವಕ ಕಥೆಯೊಂದನ್ನು ಹಂಚಿಕೊಳ್ಳುತ್ತಿದ್ದೇನೆ. ಶ್ರೀನಿವಾಸ್ ಕುಟುಂಬವು ಶ್ರೀಮಂತ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಹೆಸರುವಾಸಿಯಾದ ಕರ್ನಾಟಕದ ಮೈಸೂರಿನಲ್ಲಿ ವಾಸವಾಗಿತ್ತು. ಶ್ರೀನಿವಾಸ್ ಮತ್ತು ಅವರ ಪತ್ನಿ ಲಕ್ಷ್ಮಿ ಸರಳ ಜನರು. ಶ್ರೀನಿವಾಸ್ ಒಂದು ಸಣ್ಣ ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದರು. ತನ್ನ ಕುಟುಂಬವನ್ನು ಪೋಷಿಸಲು ಸಾಕಷ್ಟು ಸಂಪಾದಿಸುತ್ತಿದ್ದರು. ಲಕ್ಷ್ಮಿ ಮನೆಯಲ್ಲಿಯೇ ಇದ್ದು ತಮ್ಮ ಇಬ್ಬರು ಮಕ್ಕಳಾದ 10 ವರ್ಷದ ಅಶ್ವಿನ್ ಮತ್ತು 7 ವರ್ಷದ ಅನನ್ಯಾಳನ್ನು ನೋಡಿಕೊಳ್ಳುತ್ತಿದ್ದರು. ಅವರ ಬಳಿ ಹೆಚ್ಚು ಸಂಪತ್ತು ಇರಲಿಲ್ಲ, ಆದರೆ ಅವರು ಸಂತೋಷವಾಗಿದ್ದರು. ಸರಳ ಊಟ, ಕುಟುಂಬದ ಸಮಯ ಮತ್ತು ತಮ್ಮ ಮಕ್ಕಳ ನಗುವಿನ ಶಬ್ದದಂತಹ ಸಣ್ಣ ಸಣ್ಣ ಸಂತೋಷಗಳನ್ನು ಆನಂದಿಸುತ್ತಿದ್ದರು. ಅನನ್ಯಾಳು ಮನೆಯಲ್ಲಿ ಮುದ್ದಾದ ಮಗಳಾಗಿದ್ದಳು. ಅವಳು ತನ್ನ ಸಹೋದರ ಮತ್ತು ನೆರೆಹೊರೆಯ ಸ್ನೇಹಿತರೊಂದಿಗೆ ಆಟವಾಡುವುದು ಮತ್ತು ನೃತ್ಯ ಮಾಡಲು ಇಷ್ಟಪಡುತ್ತಿದ್ದಳು. ಜೀವನ ಶಾಂತವಾಗಿತ್ತು ಮತ್ತು ಶ್ರೀನಿವಾಸ್ನ ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆ ದುರಂತವೊಂದು ಸಂಭವಿಸುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಒಂದು ಸಂಜೆ ಅನನ್ಯ ತನ್ನ ಹೊಟ್ಟೆ ಮತ್ತು ಬೆನ್ನಿನಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿದ್ದರಿಂದ ಶಾಲೆಯಲ್ಲಿ ತಿಳಿಸಿ ಮನೆಗೆ ಬಂದಳು. ಮೊದಲಿಗೆ ಲಕ್ಷ್ಮಿ ಇದು ಕೇವಲ ಹೊಟ್ಟೆಯ ಹುಳು ಅಥವಾ ಅವಳು ತಿನ್ನುವಂತಹ ಆಹಾರದಲ್ಲಿನ ಸಮಸ್ಯೆ ಏನಾದರೂ ಆಗಿರಬಹುದು ಎಂದು ಭಾವಿಸಿದಳು. ಆದರೆ ದಿನಗಳು ಕಳೆದಂತೆ ನೋವು ಉಲ್ಬಣಿಸಿತು ಮತ್ತು ಅನನ್ಯ ತುಂಬಾ ನಿಶ್ಶಕ್ತಳಾದಳು. ಅವಳು ಆಟವಾಡುವುದನ್ನು ನಿಲ್ಲಿಸಿದಳು ಮತ್ತು ಹಾಸಿಗೆಯಿಂದ ಎದ್ದೇಳಲು ಅವಳಿಗೆ ಶಕ್ತಿ ಇರಲಿಲ್ಲ. ಇದು ಅವಳ ಹೆತ್ತವಳನ್ನು ಚಿಂತೆಗೀಡು ಮಾಡಿತು. ಶ್ರೀನಿವಾಸ್ ಅನನ್ಯಾಳನ್ನು ಮೈಸೂರಿನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದರು. ಅವಳನ್ನು ಪರೀಕ್ಷಿಸಿದ ನಂತರ ವೈದ್ಯರು ಇದು ಸಾಮಾನ್ಯ ಕಾಯಿಲೆಯಂತೆ ಕಾಣುತ್ತಿಲ್ಲ, ಹೆಚ್ಚಿನ ಸ್ಕ್ಯಾನಿಂಗ್ ಮತ್ತು ತಪಾಸಣೆಗಾಗಿ ನೀವು ಅವಳನ್ನು ತಕ್ಷಣ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದರು. ಆಘಾತ ಮತ್ತು ಭಯಭೀತರಾದ ಶ್ರೀನಿವಾಸ್ ಅನನ್ಯಾಳನ್ನು ಹೆಚ್ಚಿನ ಪರೀಕ್ಷೆಗಾಗಿ ನಗರದ ಪ್ರಸಿದ್ಧ ಆಸ್ಪತ್ರೆಗೆ ಕರೆದೊಯ್ದರು. ಅನೇಕ ಪರೀಕ್ಷೆಗಳು ಮತ್ತು ಸ್ಕ್ಯಾನಿಂಗ್ಗಳ ನಂತರ ವೈದ್ಯರು ಆಘಾತಕಾರಿ ಸುದ್ದಿಯೊಂದನ್ನು ನೀಡಿದರು. ಅನನ್ಯ ತೀವ್ರ ಮೂತ್ರಪಿಂಡದ ವೈಫಲ್ಯವನ್ನು ಹೊಂದಿದ್ದಾಳೆ. ಆಕೆಯ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಅವಳಿಗೆ ಆದಷ್ಟು ಬೇಗ ಮೂತ್ರಪಿಂಡದ ಬದಲಾವಣೆಯ ಅಗತ್ಯವಿದೆ. ಅದು ಇಲ್ಲವಾದರೆ ಅವಳ ಸ್ಥಿತಿ ಗಂಭೀರವಾಗುತ್ತದೆ ಮತ್ತು ಅವಳು ಬದುಕುಳಿಯುವುದು ಸಾಧ್ಯವಿಲ್ಲ. ಇತ್ತ ಲಕ್ಷ್ಮಿ ಕಣ್ಣೀರು ಹಾಕಿದರೆ ಶ್ರೀನಿವಾಸ್ ಸ್ತಬ್ಧನಾಗಿ ನಿಂತಿದ್ದನು. ವೈದ್ಯರು ಹೇಳಿದ್ದನ್ನು ಕೇಳಿ ಪ್ರತಿಕ್ರಿಯಿಸಲು ಆಗದಂತಾದನು. ಮೂತ್ರಪಿಂಡದ ಬದಲಾವಣೆಯೇ? ಶ್ರೀನಿವಾಸ್ ತನ್ನ ಕುಟುಂಬಕ್ಕೆ ಈ ರೀತಿ ಸಂಭವಿಸಬಹುದು ಎಂದು ಎಂದಿಗೂ ಯೋಚಿಸಿರಲಿಲ್ಲ. ಅವರು ಯಾವುದೇ ವಿಶೇಷ ಉಳಿತಾಯವಿಲ್ಲದ ಸಾಮಾನ್ಯ ವ್ಯಕ್ತಿಯಾಗಿದ್ದರು ಮತ್ತು ಅಂತಹ ಶಸ್ತ್ರಚಿಕಿತ್ಸೆಯ ವೆಚ್ಚವು ತಾವು ಭರಿಸಬಹುದಾದ್ದಕ್ಕಿಂತ ಹೆಚ್ಚಿನದಾಗಿತ್ತು. ಇನ್ನು ಕೆಟ್ಟದಾಗಿ, ಕುಟುಂಬಕ್ಕೆ ಯಾವುದೇ ಆರೋಗ್ಯ ವಿಮೆ ಇರಲಿಲ್ಲ. ತಮ್ಮ ಉಳಿತಾಯದಿಂದ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿಭಾಯಿಸಬಹುದು ಎಂದು ಭಾವಿಸಿದ್ದರು. ಅವರು ಅದನ್ನು ಅಗತ್ಯವೆಂದು ಎಂದಿಗೂ ಪರಿಗಣಿಸಲಿಲ್ಲ. ಮೂತ್ರಪಿಂಡದ ಬದಲಾವಣೆ ಅನನ್ಯಾಳ ಜೀವನವನ್ನು ಉಳಿಸುತ್ತದೆ ಎಂದು ವೈದ್ಯರು ವಿವರಿಸಿದರು. ಅವಳು ಚಿಕ್ಕವಳು. ನಾವು ದಾನಿಗಳನ್ನು ಹುಡುಕಿ ಶೀಘ್ರದಲ್ಲೇ ಶಸ್ತ್ರಚಿಕಿತ್ಸೆ ಮಾಡಿದರೆ ಅವಳು ಸಂಪೂರ್ಣವಾಗಿ ಚೇತರಿಸಿಕೊಂಡು ಸಾಮಾನ್ಯ ಜೀವನವನ್ನು ನಡೆಸಬಹುದು ಎಂದು ವೈದ್ಯರು ಭರವಸೆ ನೀಡಿದರು. ಆದರೆ ಮೂತ್ರಪಿಂಡದ ಬದಲಾವಣೆ, ಔಷಧಿಗಳು, ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುವುದು ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಆರೈಕೆಯ ವೆಚ್ಚಗಳು ಅಗಾಧವಾಗಿತ್ತು. ಆರೋಗ್ಯ ವಿಮೆ ಇಲ್ಲದೆ ಅವರು ಎಲ್ಲಾ ವೆಚ್ಚಗಳನ್ನು ತಾವೇ ಭರಿಸಬೇಕಿತ್ತು. ತಮ್ಮ ಮಗಳನ್ನು ಉಳಿಸಲು ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಸಹಾಯಕ್ಕಾಗಿ ಹುಡುಕಲು ಪ್ರಾರಂಭಿಸಿದರು. ಸ್ನೇಹಿತರು ಮತ್ತು ನೆರೆಹೊರೆಯವರನ್ನು ಸಂಪರ್ಕಿಸಿ ಆರ್ಥಿಕ ಸಹಾಯವನ್ನು ಕೋರಿದರು. ಲಕ್ಷ್ಮಿ ತನ್ನ ಚಿನ್ನದ ಆಭರಣಗಳನ್ನು ಮಾರಾಟ ಮಾಡಿದಳು. ಅದು ಅವರ ಬಳಿ ಇದ್ದ ಏಕೈಕ ಬೆಲೆಬಾಳುವ ಆಸ್ತಿ. ಶ್ರೀನಿವಾಸ್ ತನ್ನ ಕಚೇರಿಯ ಸಹೋದ್ಯೋಗಿಗಳಿಂದ ಹಣವನ್ನು ಪಡೆದರು. ಅದನ್ನು ಹೇಗಾದರೂ ಮಾಡಿ ಮರುಪಾವತಿಸುವುದಾಗಿ ಭರವಸೆ ನೀಡಿದರು. ಆದರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಕಾಗಲಿಲ್ಲ. ಮೂತ್ರಪಿಂಡದ ಬದಲಾವಣೆ ಮತ್ತು ಚಿಕಿತ್ಸೆಯ ವೆಚ್ಚವು ಲಕ್ಷಾಂತರ ರೂಪಾಯಿಗಳಲ್ಲಿತ್ತು. ಈ ಮೊತ್ತವನ್ನು ವ್ಯವಸ್ಥೆ ಮಾಡುವುದು ಅವರಿಗೆ ಅಸಾಧ್ಯವೆಂದು ತೋರಿತು. ಅವರು ಹಣವನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದಾಗ ಅನನ್ಯ ಅವಳನ್ನು ಸ್ಥಿರವಾಗಿಡಲು ಡಯಾಲಿಸಿಸ್ಗೆ ಒಳಪಡಿಸಲಾಯಿತು. ಪ್ರತಿ ಡಯಾಲಿಸಿಸ್ ಸೆಷನ್ ದುಬಾರಿಯಾಗಿತ್ತು. ಇದು ಈಗಾಗಲೇ ತೊಂದರೆಗೀಡಾದ ಅವರ ಆರ್ಥಿಕತೆಗೆ ಹೆಚ್ಚಿನ ಒತ್ತಡವನ್ನು ಸೇರಿಸಿತು. ಪ್ರತಿದಿನ
ತಮ್ಮ ಪ್ರಕಾಶಮಾನವಾದ ತಮಾಷೆಯ ಮಗಳು ದುರ್ಬಲವಾಗುತ್ತಿರುವುದನ್ನು ಅವರು ನೋಡುತ್ತಿದ್ದರು. ಒಂದು ಕಾಲದಲ್ಲಿ ಇದ್ದ ಅವಳ ಸಂತೋಷ, ಉತ್ಸಾಹ ಮಾಯವಾಗುತ್ತಿತ್ತು. ಇತ್ತ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅಸಹಾಯಕರಾಗಿ ನಿಂತಿದ್ದರು. ಒಂದು ಸಂಜೆ ಅವರು ಅನನ್ಯಾಳ ಆಸ್ಪತ್ರೆಯ ಹಾಸಿಗೆಯ ಪಕ್ಕದಲ್ಲಿ ಕುಳಿತಾಗ ಶ್ರೀನಿವಾಸ್ ಲಕ್ಷ್ಮಿಗೆ ಪಿಸುಗುಟ್ಟಿದನು. ತಮಗೆ ಆರೋಗ್ಯ ವಿಮೆ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಬಹುಶಃ ನಾವು ಈ ಪರಿಸ್ಥಿತಿಯಲ್ಲಿರುತ್ತಿರಲಿಲ್ಲ. ಬಹುಶಃ ನಾವು ಅನನ್ಯಾಳನ್ನು ಉಳಿಸಬಹುದಿತ್ತು. ಆದರೆ ಆಲೋಚನೆ ತುಂಬ ತಡವಾಗಿ ಬಂದಿತ್ತು. ವೆಚ್ಚಗಳನ್ನು ಸರಿದೂಗಿಸಲು ಆರೋಗ್ಯ ವಿಮೆ ಇಲ್ಲದೆ ಅವರ ಆಯ್ಕೆಗಳು ಸೀಮಿತವಾಗಿದ್ದವು ಮತ್ತು ಅವರ ಮಗಳು ಕೈ ಜಾರುತ್ತಿದ್ದಳು. ವಾರಗಳು ಕಳೆದವು ಮತ್ತು ಅನನ್ಯಾಳ ಸ್ಥಿತಿ ಗಂಭೀರವಾಯಿತು. ಡಯಾಲಿಸಿಸ್ ಚಿಕಿತ್ಸೆಗಳು ಇನ್ನು ಮುಂದೆ ಸಾಕಾಗುವುದಿಲ್ಲ ಮತ್ತು ಸಮಯ ಮುಗಿದಿದೆ ಎಂದು ವೈದ್ಯರು ಹೇಳಿದರು. ಅವರ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಮೂತ್ರಪಿಂಡ ಬದಲಾವಣೆಗೆ ಅಗತ್ಯವಾದ ಹಣವನ್ನು ಸಂಗ್ರಹಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಒಂದು ಹೃದಯವಿದ್ರಾವಕ ಬೆಳಗ್ಗೆ ಅನನ್ಯಾಳ ಪೋಷಕರು ಅವಳ ಮೂತ್ರಪಿಂಡ ಬದಲಾವಣೆಗಾಗಿ ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾದರು. ಆದರೆ ದುಃಖಕರವಾಗಿ ಅದು ತುಂಬಾ ತಡವಾಗಿತ್ತು. ಅವಳು ತನ್ನ ಕುಟುಂಬವನ್ನು ಸಹಿಸಲಾಗದ ದುಃಖದಲ್ಲಿ ಬಿಟ್ಟು ಕೊನೆಯುಸಿರೆಳೆದಳು. ಶ್ರೀನಿವಾಸ್ ಮತ್ತು ಲಕ್ಷ್ಮಿಯವರ ಮನಸ್ಸು ಛಿದ್ರಗೊಂಡಿತ್ತು. ಅವರು ತಮ್ಮ ಮಗಳು ಅನನ್ಯಾಳನ್ನು ಕಳೆದುಕೊಂಡಿದ್ದರು. ಮೂತ್ರಪಿಂಡ ಬದಲಾವಣೆ ಅವಳನ್ನು ಉಳಿಸಬಹುದೆಂದು ತಿಳಿದ ನೋವು ವಿಪರೀತವಾಗಿತ್ತು. ಅನನ್ಯಾಳ ಸಾವಿಗೆ ಆರೋಗ್ಯ ವಿಮೆಯ ಕೊರತೆಯು ಒಂದು ಪಾತ್ರವನ್ನು ವಹಿಸಿದೆ ಎಂದು ತಿಳಿದಿದ್ದರಿಂದ ನಷ್ಟವನ್ನು ಸಹಿಸುವುದು ಇನ್ನೂ ಕಷ್ಟವಾಗಿತ್ತು. ಏಕೆ ಆರೋಗ್ಯ ವಿಮೆ ಮಹತ್ವದ್ದಾಗಿದೆ? ಶ್ರೀನಿವಾಸ್ ಕುಟುಂಬದ ಕತೆ ಆರೋಗ್ಯ ವಿಮೆಯ ಮಹತ್ವವನ್ನು ನೆನಪಿಸುತ್ತದೆ. ಭಾರತದಲ್ಲಿ ಅನೇಕ ಕುಟುಂಬಗಳು ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಅಲ್ಲಿ ಅವರು ವೈದ್ಯಕೀಯ ತುರ್ತು ಸ್ಥಿತಿಗಳ ಹೆಚ್ಚಿನ ವೆಚ್ಚಕ್ಕೆ ಸಿದ್ಧರಿಲ್ಲ. ಮೂತ್ರಪಿಂಡ ವೈಫಲ್ಯ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ದುಬಾರಿ ಚಿಕಿತ್ಸೆಗಳು ಬೇಕಾಗುತ್ತವೆ. ಅದು ಕುಟುಂಬದ ಉಳಿತಾಯವನ್ನು ತ್ವರಿತವಾಗಿ ಖಾಲಿ ಮಾಡುತ್ತದೆ. ಆರೋಗ್ಯ ವಿಮೆಯು ಸುರಕ್ಷತೆಯನ್ನು ಒದಗಿಸುತ್ತದೆ. ಇದು ಆಸ್ಪತ್ರೆಗೆ ದಾಖಲಾಗುವುದು, ಶಸ್ತ್ರಚಿಕಿತ್ಸೆಗಳು ಮತ್ತು ದೀರ್ಘಕಾಲೀನ ಚಿಕಿತ್ಸೆಗಳಿಗೆ ಸಂಬಂಧಿಸಿದ ಪ್ರಮುಖ ವೆಚ್ಚವನ್ನು ಒಳಗೊಂಡಿದೆ. ಶ್ರೀನಿವಾಸ್ ಕುಟುಂಬವು ಆರೋಗ್ಯ ವಿಮೆಯನ್ನು ಹೊಂದಿದ್ದರೆ ಅನನ್ಯಾಳ ಚಿಕಿತ್ಸೆಯ ವೆಚ್ಚವನ್ನು ಭರಿಸಬಹುದಿತ್ತು. ಅವರು ಸಾಲಗಳೊಂದಿಗೆ ತಮ್ಮ ಆಸ್ತಿಗಳನ್ನು ಮಾರಾಟ ಮಾಡಲು ಅಥವಾ ಇತರರಿಂದ ಸಹಾಯವನ್ನು ಕೇಳಲು ಹೆಣಗಾಡಬೇಕಾಗುತ್ತಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅನನ್ಯಾಳ ಜೀವವನ್ನು ಉಳಿಸಬಹುದಿತ್ತು. ಭಾರತದಲ್ಲಿ ಅನೇಕ ಕುಟುಂಬಗಳು ಇನ್ನೂ ಆರೋಗ್ಯ ವಿಮೆಯನ್ನು ಅನಗತ್ಯ ವೆಚ್ಚವೆಂದು ನೋಡುತ್ತಾರೆ ಮತ್ತು ಅದನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಯಾವುದೇ ಸಮಯದಲ್ಲಿ ಯಾರಿಗಾದರೂ ಸಂಭವಿಸಬಹುದು. ಆರೋಗ್ಯ ವಿಮೆಯು ಬಿಕ್ಕಟ್ಟು ಸಂಭವಿಸಿದಾಗ ಆರ್ಥಿಕ ಹೊರೆ ಸಂಪೂರ್ಣವಾಗಿ ಕುಟುಂಬದ ಮೇಲೆ ಬೀಳುವುದಿಲ್ಲವೆಂದು ಖಚಿತಪಡಿಸುತ್ತದೆ. ಚಿಕಿತ್ಸೆಯ ವೆಚ್ಚವನ್ನು ಹೇಗೆ ಪಾವತಿಸಬೇಕು ಎಂಬುದರ ಬಗ್ಗೆ ಚಿಂತಿಸುವ ಬದಲು ತಮ್ಮ ಪ್ರೀತಿ ಪಾತ್ರರ ಚೇತರಿಕೆಯತ್ತ ಗಮನ ಹರಿಸಲು ಇದು ಅನುವು ಮಾಡಿಕೊಡುತ್ತದೆ. ಶ್ರೀನಿವಾಸ್ ಕುಟುಂಬವು ಅನನ್ಯಾಳ ಚಿಕಿತ್ಸೆಗಾಗಿ ಹಣವನ್ನು ವ್ಯವಸ್ಥೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಂಡರು. ಅವರ ಬಳಿ ಹಣ ಸೇರುವಷ್ಟರಲ್ಲಿ ಅನನ್ಯಾಳು ತೀರಿಕೊಂಡಿದ್ದಳು. ಅವರ ಕುಟುಂಬದ ಬಳಿ ಆರೋಗ್ಯ ವಿಮೆ ಇದ್ದಿದ್ದರೆ ಅದು ಚಿಕಿತ್ಸೆಯ ಹಣವನ್ನು ಭರಿಸುತ್ತಿತ್ತು ಮತ್ತು ಸಮಯೋಚಿತ ವೈದ್ಯಕೀಯ ಸೇವೆ ಖಾತ್ರಿಪಡಿಸುತ್ತಿತ್ತು. ಆರೋಗ್ಯ ವಿಮೆಯು ಆರ್ಥಿಕ ಹೊರೆಯಿಲ್ಲದೆ ಸಮಯೋಚಿತ ಚಿಕಿತ್ಸೆಯನ್ನು ಒದಗಿಸುತ್ತಿತ್ತು. ಇದು ವೈದ್ಯಕೀಯ ತುರ್ತು ಸ್ಥಿತಿಗಳನ್ನು ನಿರ್ವಹಿಸಲು ಮತ್ತು ಜೀವಗಳನ್ನು ಉಳಿಸಲು ಎಷ್ಟು ನಿರ್ಣಾಯಕವಾಗಿದೆ ಎಂಬುದನ್ನು ತೋರಿಸುತ್ತದೆ. ಅನನ್ಯಾಳ ಸಾವು ನೋವಿನ ಪಾಠವಾಗಿತ್ತು ಮತ್ತು ಇತರ ಕುಟುಂಬಗಳು ತಮ್ಮ ದುರಂತದಿಂದ ಪಾಠ ಕಲಿಯುತ್ತವೆ ಎಂದು ಅವರು ಭಾವಿಸುತ್ತಾರೆ. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆ ಕೇವಲ ಒಂದು ಆಯ್ಕೆಯಲ್ಲ, ಅದು ಅಗತ್ಯವಾಗಿದೆ. ಇದು ಕುಟುಂಬವನ್ನು ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳಿಂದ ರಕ್ಷಿಸುತ್ತದೆ ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಎದುರಿಸುವಾಗ ಅವರಿಗೆ ಹೋರಾಟದ ಅವಕಾಶಗಳನ್ನು ನೀಡುತ್ತದೆ. ತುಂಬ ತಡವಾಗುವವರೆಗೆ ಕಾಯಬೇಡಿ. ನೀವು ಮತ್ತು ನಿಮ್ಮ ಕುಟುಂಬ ಆರೋಗ್ಯ ವಿಮೆಯನ್ನು ಒಳಗೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ಜೀವನವು ಅನಿರೀಕ್ಷಿತ ತಿರುವುಗಳನ್ನು ಎದುರಿಸಲು ನೀವು ಸಿದ್ಧರಾಗುತ್ತೀರಿ. ಹೆಚ್ಚಿನ ವಿವರಗಳು ಮತ್ತು ಉಚಿತ ಸಮಾಲೋಚನೆಗಾಗಿ ಇಂದು ನಮ್ಮನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ
ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.